ಈಗ ಹೇಳ್ತಿರೋದನ್ನ ಕೇಳಿಸ್ಕೊಳ್ಳೋಷ್ಟಕ್ಕೆ ಸುಸ್ತಾಗ್ತಿದ್ಯಾ? ನೀನು ಸುಸ್ತಾಗಿ ಕುಸ್ತು ಬೀಳೋ ಅಂತ ಒಂದು ಶಾಕ್ ಕೊಡ್ತೀನಿ, ನೋಡ್ತಾ ಇರು. ಅಣ್ಣ, ಆದಷ್ಟು ಬೇಗ ನಾವು ಅನ್ಕೊಂಡಿರೋ ಕೆಲಸ ಆಗ್ಬೇಕು. ಆಗುತ್ತೆ, ಆದಷ್ಟು ಬೇಗನೆ ಆಗುತ್ತೆ. ಅವನ ಮೀಟಿಂಗ್ ಅಟೆಂಡ್ ಮಾಡದೇ ಇರೋ ಹಾಗೆ ಮಾಡಿದ್ದೆ ನಾನು. ಮನ್ಸಿಗೆ ಯಾಕೋ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದಮ್ಮ. ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ನಮ್ಮ ಸಿಇಒ ಆಗಿದ್ದ ಆದಿತ್ಯ ಅರಸನಕೋಟೆಯವರ ಸ್ಥಾನದಲ್ಲಿ ಇನ್ನು ಮುಂದೆ ಅರಸನಕೋಟೆ ಪ್ರೀತಮ್ ಇರ್ತಾರೆ. ಆದಿತ್ಯ, ನಾನೇ ನಿನಗೆ ಎಷ್ಟು ನೋವು ಕೊಟ್ಬಿಟ್ಟೆ ಅಲ್ಲ. ನಿನ್ನನ್ನ ಎಷ್ಟು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡ್ಬಿಟ್ಟೆ. ಸಿಇಒ ಸ್ಥಾನದಿಂದ ನಿನ್ನನ್ನ ಕೆಳಗಿಳಿಸಿ ನಿನ್ ಕಣ್ಣು ಮುಂದೆನೆ ಪ್ರೀತುಗ ಸ್ಥಾನನ ಕೊಟ್ಟೆ. ಆದ್ರೂ ನೀನು ಮಾತ್ರ ಒಂದೇ ಒಂದು ನನ್ನ ಮನಸ್ಸು ನೋಯುವಂತ ಮಾತಾಡ್ಲಿಲ್ಲ, ಮನಸ್ಸು ನೋಯೋ ತರ ನಡ್ಕೊಳ್ಳಿಲ್ಲಲ್ಲಪ್ಪ. ನಿನ್ನ ನಾನು ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟೆ ಆದಿತ್ಯ. ಅರುಂಧತಿ ವಿಷಯನ ನನಗೆ ಹೇಳಿದ್ರೆ ನನಗೆಲ್ಲಿ ಟೆನ್ಷನ್ ಆಗುತ್ತೋ, ನನಗೆಲ್ಲಿ ನೋವಾಗುತ್ತೋ ಅಂತ. ಅವನ ಮೀಟಿಂಗ್ ಅಟೆಂಡ್ ಮಾಡದೇ ಇರೋ ಹಾಗೆ ಮಾಡಿದ್ದೆ ನಾನು. ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ಅಮ್ಮ ಹೇಳಿಮ್ಮ, ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಆದಿ, ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನಿನ್ನಲ್ಲಿ ಬಲವಾದ ಬದಲಾವಣೆ ಕಾಣ್ತಾ ಇದೆ. ಅದೇನಂತ ಹೇಳಿ ಅಮ್ಮ. ನನ್ನ ಕಡೆಯಿಂದ ತಪ್ಪಾಗಿದ್ರೆ
ನಾನು ಖಂಡಿತ ಸರಿಪಡಿಸ್ಕೊಳ್ತೀನಿ. ಪರ್ಸನಲ್ ವಿಷಯಗಳನ್ನ ನೀನು ಯಾರ ಹತ್ರನೂ ಶೇರ್ ಮಾಡ್ಕೋತಾ ಇಲ್ಲ ಅಲ್ವಾ? ನೀವು ಏನು ಹೇಳ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲಮ್ಮ. ಓಹ್, ಪ್ರೀತು ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತನಾ? ಅಮ್ಮ, ಅದ್ರ ಬಗ್ಗೆ ವರಿನೇ ಮಾಡ್ಕೋಬೇಡಿ. ಪ್ರೀತು ಅವನಿಗೆ ಕೊಟ್ಟಿರೋ ಜವಾಬ್ದಾರಿನ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಇನ್ ಕೆಲವೇ ತಿಂಗಳಲ್ಲಿ ಅವ್ನು ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಮೆನ್ ಆಗ್ತಾನಮ್ಮ. ಆ ಕಾನ್ಫಿಡೆನ್ಸ್ ನಾನು ನಿಮಗೆ ಕೊಡ್ತೀನಿ. ನನ್ನ ಪ್ರಶ್ನೆ ಅದಲ್ಲ. ಏನ್ ಕೇಳಿಮ್ಮ? ಸರಿಯಾದ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಮೇಲೆ ಪ್ರಶ್ನೆ ಕೇಳ್ತೀನಿ. ಖಂಡಿತ ಕೊಡ್ತೀನಮ್ಮ. ನೀವು ಕೇಳ್ತಾ ಇದ್ದೀರ ಅಂದಮೇಲೆ ಹೇಳ್ತಾ ಇರೋದಕ್ಕಾಗುತ್ತಾ? ಅದೇನಂತ ಕೇಳಿ. ಕೆಲವು ದಿನಗಳ ಹಿಂದೆ ನೀನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಮಿಸ್ ಮಾಡಿಕೊಂಡೆ, ರೈಟ್? ಹೌದು. ಕಾರಣ ಏನು ಅಂತ ಕೇಳಿದ್ದಕ್ಕೆ ಮನಸ್ಸು ಸರಿ ಇರಲಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿ, ರೈಟ್? ಹೌದು. ಆ ದಿನ ನೀನು ಮನಸ್ಸು ಸರಿ ಇಲ್ಲದೆ ದೇವಸ್ಥಾನದಲ್ಲೇ ಇದ್ದಿದ್ದು ನಿಜಾನಾ? ನಿನ್ನನ್ನೇ ಕೇಳ್ತಿರೋದು, ನಿಜಾನಾ? ಹೇಳು. ಹೌದಮ್ಮ, ನಿಜವಾಗ್ಲೂ ನಾನು ದೇವಸ್ಥಾನದಲ್ಲೇ ಇದ್ದೆ. ಮನ್ಸು ಸರಿ ಇರಲಿಲ್ಲ ಅಂತ ಮೀಟಿಂಗ್ ಅಟೆಂಡ್ ಮಾಡಿರಲಿಲ್ಲ. ನನ್ನ ಮುಖ ನೋಡ್ಕೊಂಡು ಹೇಳು. ನಿಜ ಅಮ್ಮ. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಅವತ್ತು ಮನಸ್ಸು ಸರಿ ಇಲ್ಲದೆ ದೇವಸ್ಥಾನದಲ್ಲಿದ್ಯಾ? ಅದಕ್ಕೆ ಮೀಟಿಂಗಿಗೆ ಹೋಗಿಲ್ವಾ? ಹೇಳು ಆದಿ. ಸಾರಿ ಮಾ, ನಾನವತ್ತು ಸುಳ್ಳು ಹೇಳಿದೆ. ಹಾಗಾದ್ರೆ ಮೀಟಿಂಗಿಗೆ ಯಾಕೆ ಹೋಗ್ಲಿಲ್ಲ? ನನ್ನ ಕಸ್ಟಡಿಯಲ್ಲಿ ಈ ವಿಷಯನ ಅವತ್ತೇ ಯಾಕೆ ಹೇಳಲಿಲ್ಲ? ಯಾಕಂದ್ರೆ ವಿಷಯ ಹೇಳಿದ್ರೆ ನೀವೆಲ್ಲ ಹೆದರ್ಕೊಳ್ತೀರಾ ಅಂತ ರೂಮ್ ಮುಚ್ಚಿಟ್ಟ ಮಾಮ್.
ದಯವಿಟ್ಟು ನನ್ನ ಕ್ಷಮಿಸು. ನನ್ನಿಂದಾಗಿ ಎಲ್ಲರ ಮುಂದೆ ನಿನ್ನ ಮರ್ಯಾದೆ ಹೋಗಿದೆ. ನೀನು ಅಖಿಲಾಂಡೇಶ್ವರಿಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸು. ಆ ರೀತಿ ಎಲ್ಲ ಹೇಳ್ಬಿಡಿ ಅಮ್ಮ. ನೀವು ಅರ್ಸನ್ ಕೋಟೆ ಮಹಾಲಕ್ಷ್ಮಿ, ನಮ್ಗೆಲ್ರೂ ದೇವ್ರು. ಅಂತ ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಮಾಮ್? ಅರುಂಧತಿ ಮೂಲಕ. ಅವಳೇ ಫೋನ್ ಮಾಡಿ ಈ ವಿಷಯ ಹೇಳಿದ್ಲು. ಅವತ್ತು ಮೀಟಿಂಗ್ ಇದ್ದ ದಿನ ಆದಿತ್ಯನ ಬೇರೆ ಕಡೆ ಎಂಗೇಜ್ ಮಾಡಿಟ್ಟು ಅವನು ಮೀಟಿಂಗ್ ಅಟೆಂಡ್ ಆಗದೆ ಇರೋ ಥರ ನೋಡ್ಕೊಂಡಿದ್ದೆ ಅವಳಂತೆ. ಅವಳ ಉದ್ದೇಶ ನನ್ನ ಮತ್ತು ನನ್ನ ನನ್ನ ಮತ್ತು ಆದಿತ್ಯನ ಮಧ್ಯೆ ಅಂತರ ತಂದಿಡಬೇಕು ಅನ್ನೋದು. ಹಾಗೆ ಈ ಮನೆ ನೆಮ್ಮದಿನ ಹಾಳು ಮಾಡೋದು. ಅವಳು ಅಂದ್ಕೊಂಡಿದ್ದನ್ನ ಅವಳು ಸಾಧಿಸ್ಬಿಟ್ಲು. ಇನ್ನು ಮುಂದೆ ಹೆಚ್ಚಿನ ಸಂಚು ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಮಾಮ್, ಅವಳು ಮನೆ ಎಲ್ಲಿ ಬರುತ್ತೆ ಅಂತ ಹೇಳಿ ಮಾಮ್. ಈಗಲೇ ಹೋಗಿ 4 ಒದ್ದು ವಾರ್ನ್ ಮಾಡಿ ಕಂಪ್ಲೇಂಟ್ ಕೊಟ್ರಾಯ್ತು. ಹೌದಮ್ಮ, ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಪಾರ್ವತಿ, ಈ ವಿಷಯದಲ್ಲಿ ನೀನೇನಂತೀಯ? ನಂದೇನು ಅಭ್ಯಂತರ ಇಲ್ಲ.
ಆಗ್ಲೇ ಅಪರಾಧಿ ಯಾರು ಅಂತ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದ್ದೆ. ಯಾಕೆ ಅಂದರೆ ವಿಚಾರಣೆ ನೆಪದಲ್ಲಿ ಜನನಿಯವರ ಹೆಸರು ಮತ್ತೆ ಅರಸನಕೋಟೆ ಹೆಸರು ಹಾಳಾಗ್ತಿತ್ತು, ಅದಕ್ಕೋಸ್ಕರ. ಆದರೆ ಇವಾಗ ಅಪರಾಧಿ ಯಾರು ಅಂತ ಗೊತ್ತಾಗಿದೆ ಅಲ್ವಾ, ಕಂಪ್ಲೇಂಟ್ ಕೊಡಿ. ಹೌದು ಅಖಿಲ, ಎಲ್ಲರೂ ಅಭಿಪ್ರಾಯನೂ ಒಂದೇ ಆಗಿದೆ. ಕಂಪ್ಲೇಂಟ್ ಕೊಡೋಣ. ಈಗ ಕಂಪ್ಲೇಂಟ್ ಕೊಡೋದು ಬೇಡ ರಘು. ಯಾಕೆ? ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಜೈಲಿಗೆ ಹಾಕಿದ್ದು ಆಯ್ತು, ಅವಳು ಬೇಲ್ ಮೇಲೆ ಹೊರಗೆ ಬಂದಿದ್ದು ಆಯ್ತು. ಮತ್ತೆ ಕಂಪ್ಲೇಂಟ್ ಕೊಟ್ರೆ ಮತ್ತೆ ಜೈಲಿಗೆ ಹೋಗ್ತಾಳೆ, ಮತ್ತೆ ಬೇಲ್ ಮೇಲೆ ಹೊರಗೆ ಬರ್ತಾಳೆ. ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಟ? ಅರುಂಧತಿಗೆ ಬೇರೆ ಥರನೇ ಪಾಠ ಕಲಿಸ್ಬೇಕು. ಕೆಲವರು ನಮ್ಮ ಕುಟುಂಬದ ಹತ್ರನೂ ಬರಬಾರ್ದು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ನಮ್ಮ ಕುಟುಂಬ ಗಟ್ಟಿಯಾಗಿರ್ಬೇಕಾದ್ರೆ ಅವಳಿಗೆ ನಾನು ನನ್ನದೇ ಆದ ರೀತಿಯಲ್ಲಿ ಬುದ್ಧಿ ಕಲಿಸ್ತೀನಿ. ಅಖಿಲ, ನಿನ್ ಮಗ ಆದಿತ್ಯನ ಬಗ್ಗೆ ನೀನ್ ಈ ತರ ಆತರ ನಿರ್ಧಾರ ತಗೊಳ್ತೀಯ ಅಂತ ನಾನು ಖಂಡಿತ ಅನ್ಕೊಂಡಿಲ್ಲ. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಏನೋ ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ ಅಂತ ನೀನ್ ಫೋನ್ ಮಾಡ್ದಾಗ್ಲೇ ಏನ್ ವಿಷಯ ಅಂತ ನಾನು ಸರಿಯಾಗಿ ಕೇಳ್ಕೊಂಡ್ಬಿಡ್ಬೇಕಾಗಿತ್ತು. ಆದ್ರೆ ಕೇಳೋ ಅಷ್ಟು ಸಮಯ ನನಗಿರ್ಲಿಲ್ಲ. ನಾನು ಅಖಿಲ ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ ಅನ್ನೋ ನಂಬಿಕೆಯಿಂದ ಹೂ ಅನ್ಬಿಟ್ಟೆ. ಆದ್ರೆ ಆದಿತ್ಯನ ಮೇಲೆ ನಂಬಿಕೆ ಕಳ್ಕೊಂಡು ನೀನ್ ಈ ರೀತಿ ನಿರ್ಧಾರ ತಗೊಳ್ತೀಯ ಅಂದ್ರೆ ನಿಜವಾಗ್ಲೂ ನನ್ನ ಮನಸ್ಸು ತುಂಬಾ ನೋವಾಗ್ತಿದೆ. ಯಾಕಿಲ್ಲ ಆದಿತ್ಯನ ಮೇಲಿದ್ದ ನಂಬಿಕೆ ಅವನು 2 ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸತ್ತೋಯ್ತಾ? ಮೀಟಿಂಗ್ ಅಟೆಂಡ್ ಮಾಡದೇ ಇರೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಸುಮ್ನೆ ಅವನು ಮೀಟಿಂಗ್ ತಪ್ಪಿಸ್ಕೊಳ್ಳೋಣ ಅಲ್ಲ ಅಂತ ನಿನ್ ಗೊತ್ತೇ ಆಗ್ಲಿಲ್ವಾ? ಕೆಲ್ಸದ ಮೇಲೆ ನಿಷ್ಠೆ ಇಟ್ಕೊಂಡಿರೋ ಕೆಲ್ಸಗಾರ ಅವನು. ಅಂಥವನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿಯಲ್ಲ, ಅವ್ನು ನಿನ್ ಮಗ. ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ಪ್ರೀತು, ಕಂಗ್ರಾಟ್ಸ್. ಏನ್ ಪ್ರೀತಿ ಇದು? ನೀನೇ ಕಂಗ್ರಾಟ್ಸ್ ಹೇಳ್ಕೊತಾ ಇದೀಯಾ? ಇದೊಂಥರ ಸೆಲ್ಫ್ ವಿಶಸ್ ಬ್ರೋ. ಅಲ್ಲ, ನೀವು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಏನು? ಅದಕ್ಕೆ ಬ್ರೋ ಅವತ್ತು ಮೀಟಿಂಗ್ ಹೋಗ್ತಿರೋದಕ್ಕೆ ಏನ್ ಕಾರಣ ಅಂತ ಮಾಮ್ಗೆ ಇವತ್ತು ಗೊತ್ತಾಯ್ತಲ್ಲ, ಅದು ನಂಗೆ ಖುಷಿ ಕೊಡ್ತಿರೋದು. ಎದೆ ಮೇಲಿರೋ ಬಂಡೆಕಲ್ನ ಎತ್ತು ಸೈಡ್ ಗಿಟ್ಟಂಗಾಯ್ತು. ಅಪ್ಪ ಇವಾಗ ಸಮಾಧಾನ ಆಯ್ತು. ಆಕ್ಚುಲಿ ಬ್ರೋ ಮೇಲೆ ಮಾಮ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ ನನ್ನ ಸಿಒ ಆಗಿ ಮಾಡಿದ್ರು. ನನ್ನ ಚೇರಲ್ಲಿ ಕೂರ್ದೆ ಹೋದ್ರು, ದಿನ ಪೋಸ್ಟಲ್ಲಿ ನನ್ನ ಹೆಸರು ನೋಡಿದಾಗ ಅಳು ಬರಂಗಾಗ್ತಿತ್ತು. ಆದಿಭಾವ ನನಗೆ ಭಾವನ ಸ್ಥಾನಕ್ಕಿಂತ ಅಣ್ಣನ ಸ್ಥಾನನೇ ತುಂಬಿದ್ದಾರೆ. ಅವ್ರು ಯಾವ ಸ್ಥಾನದಲ್ಲಿದ್ರು ಹಿಂಗೆ. ಅವರು ಸಿಇಒ ಆಗಿರ್ಲಿ, ಅದಕ್ಕಿಂತ ದೊಡ್ಡ ಪೋಸ್ಟಲ್ಲಿದ್ರು ಅವರೇ ಯಾವತ್ತಿದ್ರು ನಮಗೆ ಸ್ಫೂರ್ತಿ. ಇವತ್ತು ನೀನ್ ಮಾಡ್ತಿರೋ ಕೆಲ್ಸಕ್ಕೂ ಅವರೇ ತಾನೇ ಸ್ಫೂರ್ತಿ ತುಂಬ್ತಿರೋದು. ನನ್ಗ ಪೊಸಿಷನ್ ಇಲ್ಲ ಅಂತ ಯಾವತ್ತೂ ಬೇಜಾರಾಗಿಲ್ಲ, ಬೇಜಾರಾಗೋದು ಇಲ್ಲ. ಯಾಕೆಂದ್ರೆ ಇವಾಗ ಆ ಪೊಸಿಷನ್ ಇರೋದು ನನ್ನ ಮುದ್ದಿನ ತಮ್ಮ ಅಲ್ವಾ. ಅವನು ಬೆಳೀತಾ ಇದ್ದಾನೆ ಅನ್ನೋ ಖುಷಿಗಿಂತ ನನಗೆ ಬೇರೆ ಇನ್ನೇನು ಬೇಕು? ನಾನು ಅವನ ಹಿಂದೆ ನಿಂತು ಸಪೋರ್ಟಿವ್ ಆಗಿ ಗೈಡ್ ಮಾಡ್ತೀನಿ. ಅದರಲ್ಲೇ ನನಗೆ ತೃಪ್ತಿ, ಖುಷಿ. ಹಾಗೆ ಇವಾಗ ಕೆಲಸದ ಬಗ್ಗೆ ಅವನು ತುಂಬ ರೆಸ್ಪಾನ್ಸಿಬಲ್ ಆಗಿದ್ದಾನೆ ಅಲ್ವಾ ಪ್ರೀತು? ಹಾ ಬ್ರೋ, ಅದಕ್ಕೆಲ್ಲ ನೀನು ಮತ್ತೆ ಮಾಮ ಇನ್ಸ್ಪಿರೇಷನ್ ನನಗೆ.
ಪಾರ್ವತಿಯವರೇನು ಹೇಳಲೇ ಇಲ್ಲ. ನನ್ನ ಮೈದ್ನ ಬೆಳೀತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ. ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದ್ರು ಸಣ್ಣ ಪುಟ್ಟ ವಿಷಯಕ್ಕೆ ಹೆಂಡ್ತೀರ್ ಮಾತು ಕೇಳ್ಕೊಂಡು ಜಗಳ ಆಡಿ ದೂರ ಆಗ್ತಾರೆ. ಆದ್ರೆ ಇವರಿಬ್ರು ರಾಮ ಲಕ್ಷ್ಮಣನ್ ತರ ಇದ್ದಾರೆ. ನನಗದೇ ದೊಡ್ಡ ಖುಷಿ. ಹಾಗೆ ಇವತ್ತು ಅಖಿಲಮ್ಮನ್ ಮಾತಿಂದ ನನ್ನ ಮನ್ಸು ಸ್ವಲ್ಪ ಹಗುರ ಆಯ್ತು. ಸ್ವಲ್ಪನಾ? ಏನದ್ಕೆ ನೀವು ಹಾಗಾದ್ರೆ ಮನ್ಸ್ ಪೂರ್ತಿ ಹಗರಾಗೋದು ಯಾವಾಗ? ಯಜಮಾನ್ರನ್ನ ತಾಯಿಯಾಗಿ ಮೊದ್ಲಿನ ತರ ಒಪ್ಕೊಂಡಾಗ. ಅವರನ್ನ ಕ್ಷಮಿಸ್ದಾಗ. ಇವತ್ತು ಅವರೇ ಹೇಳಿದ್ರಲ್ವಾ ನನ್ನ ತಾಯಿಯಾಗಿ ಕ್ಷಮಿಸ್ತಿಲ್ಲ ಅಂತ. ಇರ್ಬೋದು, ಆದ್ರೆ ಅವರಿವತ್ತು ನನಗೆ ಅಮ್ಮನಾಗೆ ಕಂಡ್ರು. ಇವತ್ತವರು ನನ್ನ ಅಖಿಲಾಂಡೇಶ್ವರಿಯಾಗಿ ಕ್ಷಮಿಸಿರಬಹುದು, ಆದ್ರೆ ಮುಂದೊಂದು ದಿನ ತಾಯಿಯಾಗೂ ಕ್ಷಮಿಸ್ಬಹುದು. ನೋಡೋಣ. ಹಾಗಾದ್ರೆ ನೀನ್ ಮತ್ತೆ ಯಾವ್ದಾದ್ರು ಮೀಟಿಂಗ್ ನ ಮಿಸ್ ಮಾಡ್ಬೇಕು.